ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ರಾಷ್ಟ್ರೀಯ ಮಂಡಳಿಯ ಸ್ಥಾಯಿ ಸಮಿತಿ ಅನುಮೋದನೆ ನೀಡಬಹುದು ಎಂದು ಶಿಫಾರಸು ಮಾಡಿರುವ ನಿಯಾಸ್ ಸಂಸ್ಥೆ ವಿರುದ್ಧ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಯೋಜನೆ ವಿಚಾರವಾಗಿ ಇಂಧನ ಸಚಿವ ಜಾರ್ಜ್ ರವರ ಕುತಂತ್ರದ ವರದಿ ಇದಾಗಿದ್ದು ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಆಗಲು ಬಿಡುವುದಿಲ್ಲ. ಜಾರ್ಜ್ ರವರು ಕೆಪಿಸಿ ಹಾಗೂ ನಿಯಾಸ್ ಎನ್ನುವಂತಹ ಸಂಸ್ಥೆಯನ್ನು ಬಳಸಿಕೊಂಡು ಲೂಟಿ ಹೊಡೆಯಲು ನೋಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ನಿಯಾಸ್ ಸಂಸ್ಥೆ ಇದನ್ನ ವರದಿ ಕೊಡಬೇಕು ಅನ್ನೋದು ನೇರವಾಗಿ ಇಂಧನ ಸಚಿವರಾದ KJ ಜಾರ್ಜ್ ಅವರು ಮಾಡ್ತಾರಂತ ಕುತಂತ್ರ. ಜಾರ್ಜೇ ಕುತಂತ್ರ. ಕೆಪಿಸಿನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. 2 ರಿಪೋರ್ಟ್ಗಳು ಬಂದಿದೆ. ಪ್ರಣೀತಾ ಪೌಲ್ದು ಒಂದು ರಿಪೋರ್ಟ್ ಬಂತು, ಡಾಕ್ಟರ್ HS ಸಿಂಗ್ ಅವ್ರ ವರದಿ ಬಂತು. ಆ 2 ವರದಿ ಬಗ್ಗೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ರು ಕೆಪಿಸಿ ಅವರು. ಯಾಕೆಂದರೆ 2 ರಿಪೋರ್ಟು ಕೂಡ ಇದು ಯಾವುದೇ ಕಾರಣಕ್ಕೂ ಕೂಡ ಶರಾವತಿ ಪಂಪ್ ಪ್ರಾಜೆಕ್ಟಿಗೆ ಅವಕಾಶ ಆಗಕೂಡ್ದು ಅಂತ ಅವ್ರು ಬರೆದಿದ್ದಕ್ಕೋಸ್ಕರ ಆ ರಿಪೋರ್ಟನ್ನೇ ಮೆನ್ಷನ್ ಮಾಡಲಿಲ್ಲ ಕೆಪಿಸಿನವರು. ಇದಕ್ಕಿದ್ದಂಗೆ ಜಾರ್ಜ್ ಅವರ ಪ್ರೇರಣೆಯಿಂದ ಕೆಪಿಸಿನವರು ಈ ಕುತಂತ್ರವನ್ನು ಮಾಡಿ ಇದ್ಯಾವುದೋ ಒಂದು ನಿಯಾಸ್ ಅನ್ನಂಥ ಒಂದು ಡೂಪ್ಲಿಕೇಟ್ ಸಂಸ್ಥೆ ಏನಿದೆ ಇದ್ರ ದುರುಪಯೋಗ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಏನು ಅಭಿಪ್ರಾಯ ಬಂದಂತು, ನಿಯಾಸ್ ಸಂಸ್ಥೆ ಇವತ್ತಾಗಲೇ ಬಹಳ ಒಳ್ಳೆ ವರದಿ ಕೊಟ್ಬಿಟ್ಟಿದೆ, ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನ ಮಾಡೋದಕ್ಕೆ ಓಕೆ ಆಗ್ತಾ ಇದೆ ಅನ್ನೋಂಥ ಒಂದು ಅಭಿಪ್ರಾಯ ಬರೋ ರೀತಿಯಲ್ಲಿ ಕೆಪಿಸಿನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾರ್ಜ್ ಅಂತೂ ನೇರವಾಗಿ ಮಾಡೋಂಥ ಪ್ರಯತ್ನ ಇದು. ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಇದೆಯಲ್ಲ ಇದನ್ನು ನಾವು ನಡೆಯೋದಕ್ಕೆ ಬಿಡಲ್ಲ. ಈ ನಿಯಾಸ್ ಸಂಸ್ಥೆಗೆ ಯಾರನ್ನ ಬಂದು ಭೇಟಿ ಮಾಡಿದ್ದಾರೆ ಕೇಳಿ ಅವರು, ಎಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಕೇಳಿ ಅವರು. ಜಾರ್ಜ್ ಅವರು ನಿಯಾಸ್ ಅಂತ ಒಂದು ಸಂಸ್ಥೆನ ಬಳಸ್ಕೊಂಡು ಕೆಪಿಸಿ ಅಧಿಕಾರಿಗಳು ಬಳಸ್ಕೊಂಡು ಇದನ್ನು ಲೂಟಿ ಮಾಡಕೊಟ್ಟಂಥ ಒಂದು ಪ್ರಾಜೆಕ್ಟ್ ಇದು. ಯಾವ ಕಾರಣಕ್ಕೂ ಈ ಪ್ರಾಜೆಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. 175 ಪೇಜಿನ ರಿಪೋರ್ಟು ಬಂದು ಒಂದೇ ದಿನದಲ್ಲಿ ಇದಕ್ಕಾಗಲೇ ಓಕೆ ಸಿಕ್ಬಿಟ್ಟಿದೆ. ಯಾವಾಗ ಓದಿದ್ರಿ ನೀವು? ಇಷ್ಟು ಮೋಸ ಮಾಡುತ್ತೆ ಜನಗಳಿಗೆ. ಯಾವ ಪ್ರೆಷರ್ ನಿಮಗೆ? ಜಾರ್ಜ್ ಪ್ರೆಷರ್ ತಾನೆ. ಇನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಬೇಳೂರು ಗೋಪಾಲಕೃಷ್ಣ ಯಾರು? ರಾಜ್ಯದ ಮಂತ್ರಿನ? ರಾಷ್ಟ್ರದ ಮಂತ್ರಿನ? ಈ ಯೋಜನೆಗೆ ಇನ್ನೂ DPR ಆಗಿಲ್ಲ, ಆದರೂ ಕೂಡ ಬೆಂಬಲಕ್ಕೆ ನಿಂತಿದ್ದಾರೆ. ಅಲ್ಲಿನ ಜನರು, ಸಾಧು ಸಂತರು, ಪರಿಸರವಾದಿಗಳು ಎಲ್ಲರೂ ಯೋಜನೆ ವಿರುದ್ಧ ನಿಂತಾಗ ನೀವ್ಯಾಕೆ ಯೋಜನೆ ಜಾರಿಗೆ ಮುಂದಾಗಿದ್ದೀರಿ? ಇದರಿಂದ ಜಾರ್ಜ್ ಮೇಲೆ ಇರುವ ಅನುಮಾನ ನಿಮ್ಮ ಮೇಲೂ ಬರುತ್ತೆ ಎಂದರು. ಈ ಮಧ್ಯೆ ಬಹಳ ಆಶ್ಚರ್ಯ ಅಂತಂದರೆ ಮಾನ್ಯ ಬೇಳೂರು ಗೋಪಾಲಕೃಷ್ಣರವರು, ನಾವು ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟನ್ನು ಮಾಡೇ ಮಾಡ್ತೇವೆ, ಇನ್ನೊಂದು ಆ ಬೇಸೂರದ್ದು ಇದನ್ನು ನಾವು ಮಾಡಲ್ಲ. ಯಾರು ಇವರು ಇದು ಕೇಳೋದಕ್ಕೆ? ಇವ್ರು ಯಾರು? ಇವರು ಕೇಂದ್ರ ಸರ್ಕಾರದ ಮಂತ್ರಿನ? ರಾಜ್ಯ ಸರ್ಕಾರದ ಮಂತ್ರಿನ? DPR ಆಗಿದೆಯಾ? ಯಾವ್ದಾದ್ರು ಎಕ್ಸ್ಪರ್ಟ್ಸ್ ಅಭಿಪ್ರಾಯ ತೊಗೊಂಡಿದ್ದೀರಾ? ರಾಜಕಾರಣ ಮಾಡೋದಕ್ಕೋಸ್ಕರ ನೀವು ಆಗಕ್ಕೆ ಬಿಡಲ್ಲ ಅಂತ ಜನ ಎದ್ದು ಕುಣಿದಾಗ ಇವರು ಅವ್ರ ಜನಕ್ಕೆ ಹೋಗಬೇಕು, ಆ ಜನರು ತೃಪ್ತಿಪಡಿಸ್ಬೇಕು ಅನ್ನೋದಕ್ಕೆ ವಿಧಿ ಇಲ್ಲದೇ ಅದನ್ನು ನಾವು ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸಾಧು ಸಂತರು ಕೇಳಿದಿರಾ ಗೋಪಾಲಕೃಷ್ಣ ಅವರೇ? ಪರಿಸರವಾದಿಗಳು ಯಾರು ಅವ್ರ ಮಾತು ಕೇಳಿದ್ದೀರಾ? ನಿಮ್ಮ ನಾಗರಿಕರ ಅಭಿಪ್ರಾಯ ಕೇಳಿದ್ದೀರಾ? ಎಲ್ಲರೂ ಬೇಡ ಅಂತಿರಬೇಕಾದ್ರೆ ಜಾರ್ಜ್ ಕುಣಿದಂಗೆ ನೀವು ಕುಣಿಯಕೊಂಡ್ರೆ ನಿಮ್ಮ ಬಗ್ಗೆನೂ ಅನುಮಾನ ಬರುತ್ತೆ.